ನರೇಂದ್ರ ಮೋದಿ ನೀವು ಹೇಳುವ ರೀತಿ ಸಂತನೂ ಅಲ್ಲ, ಸಂಪೂರ್ಣವಾಗಿ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ನಾಯಕನೂ ಅಲ್ಲ. ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ನರೇಂದ್ರ ಮೋದಿ ಅನಿವಾರ್ಯ ಅನ್ನೋ ಥರ ಸೃಷ್ಟಿ ಮಾಡಿ ನಿಮ್ಮಗಳಿಗೆ ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿರೋದು ಅಷ್ಟೇ. ನರೇಂದ್ರ ಮೋದಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬನ್ನಿ. ನೀವು ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ್ದಿದ್ರೆ ತೋರಿಸಿ. ದೇಶ ಕಷ್ಟದ ಕಾಲದಲ್ಲಿ, ಮೇಲ್ಬರ್ತಿರೋ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಜಾಗದಲ್ಲಿ ಏನಾದರೂ ನರೇಂದ್ರ ಮೋದಿ ಇದ್ದಿದ್ರೆ ಇವತ್ತು ಭಿಕ್ಷೆ ಬೇಡಬೇಕಾಗಿತ್ತು. ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ. ಯಾವುದೋ ಪ್ರಭಗಂಡಗಳನ್ನು ನೋಡೋದಲ್ಲ, ಯೋಚನೆ ಮಾಡೋದಲ್ಲ. ದೇಶ ಏನೇನು ಕಟ್ಕೊಂಡು ಬಂದಿದೆ, ದೇಶದಲ್ಲಿ ಯಾವ್ಯಾವ ವ್ಯವಸ್ಥೆಗಳು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಸೃಷ್ಟಿಯಾದವು ಅನ್ನೋದನ್ನು ನೋಡಿ. ಅದು ಯೋಚನೆ ಮಾಡಿದ್ರೆ 1% ಹೋಲಿಕೆ ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿಯನ್ನ. ಜವಾಹರ್ಲಾಲ್ ನೆಹರು ಅಲ್ಲಿರ್ತಾರೆ. ಆ ರೀತಿ ದೇಶವನ್ನು ಕಟ್ಕೊಂಡು ಬಂದಿರತಕ್ಕಂಥ ನಮ್ಮ ಪ್ರಧಾನಿಗಳಲ್ಲಿ ಆನಂತರ ತಗೊಳ್ಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಣ್ಣ ಸಮಯದಲ್ಲಿರ್ತಾರೆ. ಆನಂತರ ಇಂದಿರಾ ಗಾಂಧಿಗೆ ಹೋಲಿಕೆ ಮಾಡ್ತಾರೆ ಎಷ್ಟೋ ಜನ ನರೇಂದ್ರ ಮೋದಿಯನ್ನ. ಇಂದಿರಾ ಗಾಂಧಿ ಬರುವಲ್ಲಿವರೆಗೆ ದೇಶ ಅಭಿವೃದ್ಧಿಗೆ ಏನು ಬೇಕು, ಅಡಿಪಾಯಕ್ಕೆ ಏನು ಬೇಕು ಅವೆಲ್ಲವೂ ಆಗಿತ್ತು. ಆದರೆ ಇಂದಿರಾ ಗಾಂಧಿ ಬಂದ ಮೇಲೆ ನಮ್ಮ ಬಡವರಿಗೆ, ಈ ದೇಶದ ಶೋಷಿತರಿಗೆ, ಕೆಳವರ್ಗದವರಿಗೆ ಸ್ವತಂತ್ರ ಸಿಕ್ತು. ಮೊದಲ ಬಾರಿ ಸ್ವತಂತ್ರ ಸಿಗತ್ತೆ ಈ ದೇಶದಲ್ಲಿ ಇಂದಿರಾ ಗಾಂಧಿ ಬಂದ ಮೇಲೆ. ತುರ್ತು ಪರಿಸ್ಥಿತಿಯನ್ನು ತಂದ ನಂತರದಲ್ಲಿ ಟೀಕೆ ಮಾಡೋರಿದ್ದಾರೆ ತುರ್ತು ಪರಿಸ್ಥಿತಿಯನ್ನು. ಆ ತುರ್ತು ಪರಿಸ್ಥಿತಿನೇ ಈ ದೇಶನ ಬದಲಾಯಿಸತ್ತೆ, ಬಡವರ ಬದುಕನ್ನು ಬದಲಾಯಿಸತ್ತೆ. ಶ್ರೀಮಂತ ವರ್ಗ, ಬಿಜೆಪಿಯವರು, ಅವರು ಇವರು ಟೀಕೆ ಮಾಡ್ತಾರೆ ತುರ್ತು ಪರಿಸ್ಥಿತಿ ಅಂತ. ಕಾಂಗ್ರೆಸ್ನವರಿಗೆ ಹೇಳ್ಕೊಳಕ್ ಬರಲ್ಲ ಅಷ್ಟೇ. ಅದೇ ತುರ್ತು ಪರಿಸ್ಥಿತಿ ದೇಶದ ಬಡವರನ್ನ ಬದಲಾಯಿಸತ್ತೆ. ಬ್ಯಾಂಕುಗಳ ರಾಷ್ಟ್ರೀಕರಣ ಇರ್ಬೋದು, ಬಡವರಿಗೆ ಭೂಸುಧಾರಣೆ ತಂದು ಜಮೀನು ಕೊಟ್ಟಿದ್ದಿರ್ಬೋದು, ಇವೆಲ್ಲವೂ ಆಗ ನಡೆಯುತ್ತೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಡೆಯುತ್ತೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ದೇಶ ಬದಲಾಗುತ್ತೆ. ಪ್ರತಿಯೊಬ್ಬರಿಗೂ ಇಂದಿರಾ ಗಾಂಧಿಯ ಋಣ ಇದೆ. ಇಂದಿರಾ ಗಾಂಧಿ ಕಾರಣದಿಂದಾಗಿ ಇವತ್ತು ಬಡವರು ಜಮೀನು ಹೊಂದಿದ್ದಾರೆ. ಪ್ರತಿಯೊಬ್ಬರು ಕೈಲೂ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಏನು ಇವತ್ತು ಬಿಜೆಪಿ ಅಂತ ಧ್ವಜ ಹೊರುವವರಿದ್ದಾರೆ, ಏನು ಹಿಂದುತ್ವ ಅಂತ ಕೂಗಾಟ ಮಾಡುವವರಿದ್ದಾರೆ, ಅವರೆಲ್ಲರಿಗೂ ಜಮೀನು ಸಿಕ್ಕಿದೆ ಅಂದರೆ ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಸಿಕ್ಕಿದೆ. ಇಂದಿರಾ ಗಾಂಧಿ ಈ ದೇಶವನ್ನು ಬದಲಾಯಿಸಿದ ಒಬ್ಬ ಪ್ರಧಾನಿ. ಆ ರೀತಿಯ 1% ನರೇಂದ್ರ ಮೋದಿ ಕೈಯಲ್ಲಿ ನೀವು ನೋಡಕ್ ಸಾಧ್ಯ ಇದೆಯಾ? ಯಾರಾದರೂ 1% ನೋಡಕ್ ಸಾಧ್ಯ ಇದೆಯಾ? ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ 1% ಕೆಲಸ ಆಗಿದೆಯಾ? ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾಡಿದ ಬ್ಯಾಂಕ್ಗಳನ್ನು ಇವತ್ತು ವಿಜಯ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಇರ್ಬೋದು, ತಗೊಂಡೋಗಿ ಯಾವುದೋ ಉತ್ತರ ಭಾರತದ ಬ್ಯಾಂಕ್ಗಳಿಗೆ ತಗೊಂಡೋಗಿ ಮಾರಾಟ ಮಾಡ್ತಿರ್ತಕ್ಕಂಥ ಪ್ರಧಾನಿ. ನಾವು ಕಟ್ಟಿದ ಬ್ಯಾಂಕ್ಗಳು, ನಮ್ಮ ವಿಶ್ವೇಶ್ವರಯ್ಯ ಕಟ್ಟಿದ ಬ್ಯಾಂಕ್ಗಳು, ನಮ್ಮ ದಕ್ಷಿಣ ಕನ್ನಡದ ಬಂಟ ಸಮುದಾಯ ಕಟ್ಟಿದ ಬ್ಯಾಂಕು ವಿಜಯ ಬ್ಯಾಂಕು, ಇವೆಲ್ಲವನ್ನು ಇವತ್ತು ತಗೊಂಡೋಗಿ ಕೊಡ್ತಾ ಇರತಕ್ಕಂಥದ್ದು. ಇದು ಸಾಧನೆ. ಆನಂತರ ರಾಜೀವ್ ಗಾಂಧಿಯನ್ನೂ ಟೀಕೆ ಮಾಡ್ತಾರೆ. ರಾಜೀವ್ ಗಾಂಧಿ ಅನ್ನೋದೇನೋ ದೇಶವನ್ನು ಮುಳುಗಿಸಿ ಬಿಟ್ಟ ಪ್ರಧಾನಿ ಅನ್ನೋ ಥರ ನೀವು ಹೇಳ್ತೀರಾ. ಇವತ್ತು ಏನು ಎಲೆಕ್ಟ್ರಾನಿಕ್ ಕ್ರಾಂತಿ, ಮೊಬೈಲ್, ಇವೆಲ್ಲವೂ ಏನು ಇವತ್ತು ನಮ್ಮ ದೇಶದಲ್ಲಿ ಹೇಗೆ ಬೇಕೋ ಹಾಗೆ ಜನರಿಗೆ ನಿಕಟವಾಗಿ ಸಿಗೋ ರೀತಿಯಲ್ಲಾಗಿದೆ. ಯಾರ ಕಾಲದಲ್ಲಿ ಆಯಿತು ಇವೆಲ್ಲ? ಇದೇ ರಾಜೀವ್ ಗಾಂಧಿ ಕಾಲದಲ್ಲಿ ಆಗತ್ತೆ. ಅವತ್ತಿನ ದಿನ ದೇಶಕ್ಕೆ ಏನು ಬೇಕಿತ್ತು ಅದು ಸಿಗತ್ತೆ. ನೆಹರು ಒಂದು, ಇಂದಿರಾ ಗಾಂಧಿ, ಆನಂತರ ರಾಜೀವ್ ಗಾಂಧಿ ಕಾಲದಲ್ಲಿ ಏನು ಬೇಕೋ ಅದೆಲ್ಲವೂ ಸಿಗತ್ತೆ. ಆ ನಂತರ ನಿಮಗೆ ರಾಜೀವ್ ಗಾಂಧಿಯ ನಂತರ PV ನರಸಿಂಹರಾವ್ ಕಾಲದಲ್ಲಿ ದೇಶ ಏನು ಬದಲಾವಣೆ ಆಗಬೇಕಿತ್ತು, ಆರ್ಥಿಕ ಸ್ಥಿತಿಯ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ಅದು ಆಗತ್ತೆ. ಆ ನಂತರ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡಿ. ವಾಜಪೇಯಿ ಬಂದ ನಂತರ, ವಾಜಪೇಯಿ ಕಾಲದಲ್ಲಿ ಎಲ್ಲ ಒಂದು ರಸ್ತೆಯ ಅಗತ್ಯ ಇತ್ತು ಮೂಲೆ ಮೂಲೆಯಲ್ಲಿ, ಆ ರಸ್ತೆಗಳು ದೇಶಕ್ಕೆ ಸಿಗತ್ತೆ. ಆ ನಂತರ ನಿಮಗೆ ಒಂದೊಂದೇ ಹಂತ ಕೆಲವು ಬಿಡಿ ಸಣ್ಣ ಪುಟ್ಟ ಪ್ರಧಾನಿಗಳು ಅವಾಗ ಬಂದು ಹೋದವ್ರದ್ದು ಬಿಟ್ಬಿಟ್ಟು ಯೋಚನೆ ಮಾಡಿದ್ರೆ, ಆ ನಂತರ ಯಾವ ಸಮಯದಲ್ಲಿ ಏನೇನು ಬೇಕೋ ಅದೆಲ್ಲವೂ ಆಗತ್ತೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಆರ್ಥಿಕವಾಗಿ ದೇಶದ ವ್ಯವಸ್ಥೆ ಕುಸಿತ ಕಾಣೋ ಕಾಲದಲ್ಲಿ, ಪೆಟ್ರೋಲ್ ಡೀಸೆಲ್ನ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಹೋದ ಕಾಲದಲ್ಲಿ ಅದನ್ನು ಸರಿದೂಗಿಸಿ ನಮಗೆ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಮನಮೋಹನ್ ಸಿಂಗಿಗೆ ಸಲ್ಲತ್ತೆ. ಪ್ರತಿಯೊಂದನ್ನು ಕೃತಜ್ಞತೆಯಿಂದ ನಾವು ಯೋಚನೆ ಮಾಡಬೇಕು. ಭ್ರಷ್ಟಾಚಾರ ಇತ್ತು, ಇವಾಗಲೂ ಇದೆ, ಅವಾಗಲೂ ಇತ್ತು, ಯಾವಾಗಲೂ ಇದೆ. ಇದಕ್ಕೆ ಯಾರು ಕಾರಣ? ದೇಶದ ಜನರು ಎಚ್ಚೆತ್ತುಕೊಂಡು ಯೋಚನೆ ಮಾಡಬೇಕು. ಪ್ರಧಾನಿಯಿಂದ ಬದಲಾಗಲ್ಲ ಇದು. ಪ್ರಧಾನಿ ಬದಲು ಮಾಡೋಕ್ಕೂ ಆಗಲ್ಲ. ಇವಾಗ ನರೇಂದ್ರ ಮೋದಿ ಬಂದ ಮೇಲೆ ಬದಲು ಮಾಡ್ತೀನಿ, ಭ್ರಷ್ಟಾಚಾರ ತೆಗಿತೀನಿ ಅಂತ ಏನಾಗಿದೆ ತೆಗಿಯಕ್ಕೆ? ಎಲ್ಲಿ ಬದಲಾಗಿದೆ? ಯಾವ ವ್ಯವಸ್ಥೆ ಬದಲಾಗಿದೆ? ಅದೇ ಭ್ರಷ್ಟಾಚಾರ ತಾಂಡವಾಡ್ತಿಲ್ವಾ ಇವಾಗಲೂ?
ಯಾವ ಬದಲಾವಣೆ ನರೇಂದ್ರ ಮೋದಿ ಬಂದ ನಂತರ ಆಯಿತು? ದೇಶದ ಜನ ಕಷ್ಟದಿಂದ ಕಷ್ಟಕ್ಕೆ ಪ್ರತಿ ಹಂತ ಕಷ್ಟಕ್ಕೆ ಹೋಗಿ ನಾವು ತಲುಪಿಲ್ವ ಇವತ್ತು? ಯಾವ ಬದಲಾವಣೆ ನಮ್ಮೊಳಗಡೆ ಆಗಿದೆ ದೇಶದಲ್ಲಿ? ಸೂಕ್ಷ್ಮವಾಗಿ ಗಮನ ಕೊಡಿ. ಉದ್ಯೋಗನೇ ಇಲ್ಲದೆ ನರಕದ ಪರಿಸ್ಥಿತಿಗೆ ಹೋಗಿದ್ದೀವಿ ನಾವು ನರೇಂದ್ರ ಮೋದಿಯ ಕಾಲದಲ್ಲಿ. ಇವತ್ತು ಓದಿರ್ತಕ್ಕಂಥ ಯುವಕರಿಗೆ, ಬಡವರು ಹೊಟ್ಟೆ ಬಾಯಿ ಕಟ್ಟಿ ಮಕ್ಕಳನ್ನು ಓದಿಸಿದ ನಂತರ ಇವತ್ತು ಉದ್ಯೋಗ ಸಿಗ್ತಾ ಇದೆಯಾ? ಎಲ್ಲಿದೆ ಉದ್ಯೋಗ? ಇವೆಲ್ಲವೂ ನರೇಂದ್ರ ಮೋದಿಯಿಂದ ಆದ ಸಮಸ್ಯೆಗಳು. ದೇಶಕ್ಕೆ ಒಳ್ಳೇದೇನೂ ಆಗಿಲ್ಲ. ಆ ಕಾರಣಕ್ಕೇನೆ ನಮ್ಮ ದೇಶದ ನಾಯಕ ಪ್ರಜಾಪ್ರಭುತ್ವ. ಏಕ ವ್ಯಕ್ತಿ ನಾನು ಆಳ್ವಿಕೆ ಮಾಡ್ತೀನಿ, ಏಕ ವ್ಯಕ್ತಿ ನಾವೆಲ್ಲವನ್ನು ಮಾಡ್ತೀನಿ ಅಂತ ಹೋದಾಗ ಸಮಸ್ಯೆಗಳು ಸೃಷ್ಟಿಯಾಗತ್ತೆ. ವಾಜಪೇಯಿ ಕಾಲದಲ್ಲಿ ಯಾಕೆ ಬದಲಾವಣೆ ಆಯಿತು? ವಾಜಪೇಯಿ ಪ್ರತಿಯೊಬ್ಬರಿಗೂ ಅಧಿಕಾರವನ್ನು ಕೊಟ್ಟು ಎಲ್ಲರನ್ನು ತೂಗಿಸ್ಕೊಂಡು ಅಧಿಕಾರವನ್ನು ನಡೆಸಿದ್ರು. ಆ ಕಾರಣಕ್ಕೆ ಬದಲಾವಣೆ ಆಯಿತು. ನರೇಂದ್ರ ಮೋದಿ ತನ್ನ ಒಟ್ಟಿಗಿರತಕ್ಕಂಥ ಯಾರನ್ನೂ ನಂಬದೆ, ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರನ್ನು ಎಲ್ಲ ಮೂಲೆಗೆ ಹಾಕಿ ಅವರಿಂದನೂ ಕೆಲಸಗಳನ್ನು ತಗೊಳ್ಳದೆ, ತನ್ನ ಒಟ್ಟಿಗೆ ಕೆಲಸ ಮಾಡ್ತಿರ್ತಕ್ಕಂಥವರ ಎಲ್ಲರನ್ನು ಬದಿಗೆ ಹಾಕಿ ಬರೀ ತನಗೆ ಬಕೆಟ್ ಹಿಡಿಯೋರನ್ನ ಮಾತ್ರ ಹತ್ರ ಇಟ್ಕೊಂಡು ನಡೆಸಿರೋ ಕಾರಣಕ್ಕೆ RBI ಸಮಸ್ಯೆಗೆ ಹೋಯ್ತು, CBI ಸಮಸ್ಯೆಗೆ ಹೋಯ್ತು, ಸುಪ್ರೀಂ ಕೋರ್ಟ್ನಲ್ಲಿ ಬಂಡಾಯ ಆಯಿತು. ಇಡೀ ನಮ್ಮ ವ್ಯವಸ್ಥೆಗಳೇ ಎಲ್ಲವೂ ಪ್ರಜಾಪ್ರಭುತ್ವದ್ದು ಮೌಲ್ಯ ಕಳ್ಕೊಳ್ತಾ ಬಂತು. ಇವತ್ತು ನರೇಂದ್ರ ಮೋದಿಯ ಕಾಲದಲ್ಲಿ ಎಲ್ಲ ಮೌಲ್ಯಗಳು ನಾವು ಹಾಳು ಮಾಡಿಕೊಳ್ತಾ ಇದ್ದೀವಿ. ಇದು ನರೇಂದ್ರ ಮೋದಿಯ ಸಾಧನೆ. ನರೇಂದ್ರ ಮೋದಿನ ದ್ವೇಷ ಈ ಕಾರಣಕ್ಕೆ ಮಾಡ್ತಾ ಇರೋದು. ಎಲ್ಲೋ ಒಂದು ಕಡೆ ಮತಾಂಧವಾಗಿ ಭ್ರಮಾಲೋಕದಲ್ಲಿ ಒಂದು ಮುಸಲ್ಮಾನರನ್ನ ವಿರೋಧಿಸ್ತಾ ಇನ್ನೊಂದು ಮಾಡ್ತಾ ಈ ತರದ ವಾತಾವರಣನ ಸೃಷ್ಟಿ ಮಾಡಿಕೊಂಡು ನರೇಂದ್ರ ಮೋದಿ ಅಂತ ಹೇಳೋದ್ರಿಂದ ನಮ್ಮ ದೇಶ ವಿಶ್ವಗುರು ಆಗಲ್ಲ, ಪಾಕಿಸ್ತಾನ ಆಗತ್ತೆ, ತಾಲಿಬಾನ್ ಆಗತ್ತೆ, ನಮ್ಮ ದೇಶ ಇನ್ನಷ್ಟು ಕೆಳಮಟ್ಟಕ್ಕೆ ಹೋಗುತ್ತೆ. ಎಂತೆಂಥ ಯುದ್ಧಗಳನ್ನು ನಡೆಸಿ ಗೆದ್ದು ಬಂದಿರತಕ್ಕಂಥ ರಾಷ್ಟ್ರ ನಮ್ಮದು. ಯಾವುದೋ ಸಣ್ಣ ಪುಟ್ಟ ಕಾರ್ಯಾಚರಣೆಗಳನ್ನ ಮಾಡಿಕೊಂಡು ಅದನ್ನೇ ಮಾರ್ಕೆಟ್ ಮಾಡಿಕೊಂಡು ಮಹಾನ್ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿಯನ್ನ ಒಪ್ಕೊಳ್ಳೋಕೆ ಆಗಲ್ಲ. ನಾವು ಪ್ರಜಾಪ್ರಭುತ್ವನ ಒಪ್ಕೊಳ್ಬೇಕಾಗತ್ತೆ. ನಮ್ಮ ವ್ಯವಸ್ಥೆಯನ್ನ, ಸಂವಿಧಾನನ ಒಪ್ಕೊಳ್ಬೇಕು. ಅದನ್ನು ಹಾಳು ಮಾಡ್ತಿರುವವನೇ ನಮಗೆ ಹೀರೋ ಆಗಿ ಬಿಟ್ರೆ, ನಮ್ಮನ್ನು ಅವನೇ ದೇಶ ಕಟ್ಟವನಾಗಿ ಕಂಡ್ರೆ, ಅವನೇ ನಮ್ಮ ದೇಶಕ್ಕೆ ಅನಿವಾರ್ಯ ಅನ್ನೋ ಥರ ಭ್ರಮಾಲೋಕದಲ್ಲಿ ನಾವು ತೇಲಾಡಿದ್ರೆ ಈ ದೇಶನ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ. ಎಚ್ಚೆತ್ತುಕೊಂಡು ಎಚ್ಚರದಿಂದ ಈ ದೇಶವನ್ನು ಯೋಚನೆ ಮಾಡಬೇಕು. ನಮ್ಮ ವ್ಯವಸ್ಥೆ ಕಣ್ಣೆದುರುಗಡೆ ಯೋಚನೆ ಮಾಡಬೇಕು. ನಮಗೆ ಯಾರು ನಾಯಕರಲ್ಲ, ಯಾವ ವ್ಯಕ್ತಿಗಳು ನಮ್ಮ ನಾಯಕರಲ್ಲ. ನಮ್ಮ ದೇಶದ ಸಂವಿಧಾನವೇ ನಮಗೆ ನಾಯಕ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ನಮ್ಮ ನಾಯಕ. ಇದನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿದಾಗ ಎಲ್ಲದಕ್ಕೂ ನಮಗೆ ಪರಿಹಾರ ಸಿಗತ್ತೆ. ನಾವು ವ್ಯಕ್ತಿಗಳ ಹಿಂದೆ ಹೋಗಿ ದೇಶವನ್ನೇ ಅವನತಿಯೆಡೆಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಮಗೆ ಬರಬಾರದು. ನಮಸ್ಕಾರ ಸ್ನೇಹಿತರೆ.